ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಇವತ್ತು ಮಾಡ್ತಾ ಇರೋದು ಮಸಾಲ ದೋಸೆ, ನನ್ನ ಫೇವ್ರೆಟ್ ಮಸಾಲ ದೋಸೆ. ಬನ್ನಿ ಫ್ರೆಂಡ್ಸ್, ಮಸಾಲ ದೋಸೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಬ್ಯಾಟರನ್ನೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ. ಚೆನ್ನಾಗಿ ಮಸಾಲ ದೋಸೆಯನ್ನೆಲ್ಲ ಹುಯ್ದು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಅದು ಮೇಲೆ ಸ್ವಲ್ಪ ಸಾಫ್ಟ್ ಆಗೋ ಮಟ್ಟ ಬಿಡಬೇಕು. ಸ್ವಲ್ಪ ಬಿಟ್ಟ ನಂತರ ತುಪ್ಪ ಹಾಕಿ ಸವರಬೇಕು. ಸವರಿದ ನಂತರ ಅದು ತಳಗೆ ಬ್ರೌನ್ ಕಲರ್ ಬಂತಂದರೆ ಮಸಾಲ ದೋಸೆ ರೆಡಿ ಅಂತ ಅರ್ಥ. ನಾನು ಮನೆಯಲ್ಲೇ ಮಾಡ್ಕೊಂಡಿಟ್ಟಿರುವಂಥ ಮಸಾಲ ದೋಸೆ ಪೌಡ್ರ್ ಇದೆ. ನಿಮ್ಗೆ ಅದು ರೆಸಿಪಿ ಏನಾರು ಬೇಕಂತಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ, ಆ ರೆಸಿಪಿಯನ್ನು ತೋರಿಸ್ತೀನಿ. ನೆಕ್ಸ್ಟು ಸ್ವಲ್ಪ ಮಸಾಲ ಪೌಡರ್ ಹಾಕಿ ಅದರ ನಂತರ ಪಲ್ಯವನ್ನು ಸವರಿ ಅದು ಮಸಾಲ ದೋಸೆ ರೆಡಿ ಆಯಿತು. ಬನ್ನಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ. ಮನೆಯಲ್ಲಿ ಮಾಡ್ಕೊಂಡು ಒಂದ್ಸರಿ ಟ್ರೈ ಮಾಡಿ. ತುಂಬ ಟೇಸ್ಟಿ ಆಗುತ್ತೆ ಮಸಾಲೆ ಪೌಡರ್ ಹಾಕಿ ಆ ಥರ ಮಾಡೋದ್ರಿಂದ. ಅಂಗಡಿಯಲ್ಲೆಲ್ಲ ಶೇಂಗಾ ಪೌಡರು, ಪುಟಾಣಿ ಪೌಡರು ಅದನ್ನು ಹಾಕಿ ಮಾಡ್ತಾರೆ. ನಾನು ತೋರಿಸುವಂಥ ಇದು ಮಸಾಲ ಪೌಡರ್ ಏನಿದೆ ತುಂಬ ಟೇಸ್ಟಿ ಆಗುತ್ತೆ. ಒಂದ್ಸರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಆನಂತರ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಫ್ರೆಂಡ್ಸ್, ಇವಾಗ ಮಸಾಲ ದೋಸೆ ರೆಡಿ ಆಯಿತು. ಸ್ವಲ್ಪ ಮ್ಯಾಗ ತುಪ್ಪ ಸವರ್ಕೊಂಡು ದೋಸೆಯನ್ನು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸಾಮಾನ್ಯವಾಗಿ ಹೋಟೆಲ್ಗೆ ಹೋಗಿ ತಿನ್ನೋರೇ ಜಾಸ್ತಿ. ಈ ಥರ ಮನೆಯಲ್ಲಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಮತ್ತು ಮನೆಯವರು ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಒಂದ್ಸರಿ ನೀವು ಚೆನ್ನಾಗಿ ಆಗುತ್ತೆ, ಮಾಡಿ ನೋಡಿರಿ. ನಿಮಗೆ ಈ ದೋಸೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಮಾಡ್ತಾ ಇರೋದು ಇವತ್ತು ಫಸ್ಟ್ ಬ್ಲಾಗ್. ಏನಾದರೂ ತಪ್ಪಾದರೆ ಕ್ಷಮಿಸಿ. ಥ್ಯಾಂಕ್ ಯು.